ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇವತ್ತು ಬೆಳಿಗ್ಗೆನೇ ಕೂಲರ್ಗೆ ನೀರು ಹಾಕೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಯಾಕೆಂದರೆ ಈ ಬಿಸಿಲಿಗೆ ಇದಕ್ಕೆ ನಾನು ಅದು ಪಂಪ್ಗೆ ಇಟ್ಟಿದ ತಕ್ಷಣ 4 ಕೊಡ ನೀರು ಹಾಕ್ತೀನಿ ಇದರಲ್ಲಿ. ಅದು ಮೀಡಿಯಮ್ಗಿಂತಲೂ ಇನ್ನೊಂದು ಸ್ವಲ್ಪ ಮೇಲೇ ಹಾಕ್ತೀನಿ ಹೇಳ್ರಿ. ಸೊ ಅಲ್ಲಿಗೆ ಹಾಕಿದ್ರೂ ತುಂಬ ಹೋಯ್ತು ಅಂತ ಅಂದ್ಕೊತೀನಿ. ಆದರೆ ಸಾಕು, ಒಂದು ನೈಟ್ ಫುಲ್ಲು ನಾನು ಆನ್ ಮಾಡ್ಕೊಬಿಟ್ರೆ ಈ ಕೂಲರ್ನ, ಬೆಳಗ್ಗೆ ಅಷ್ಟರಲ್ಲಿ ಒಂದು ತೊಟ್ಟು ಒಂದು ಹನಿನೂ ನೀರಿರಲ್ಲ. ಸೊ ಹಂಗಾಗಿ ನಾನು ಡೈಲಿ ನೀರು ಹಾಕೋ ಕೆಲಸ ಈ ಕೂಲರ್ಗೆ. ಈ ಕೂಲರೇ ತೊಗೊಂಡಿಲ್ಲ ಅಂದಿದ್ರೆ ಈ ಬೇಸಿಗೆಯಲ್ಲಿ, ಅದು ನಮ್ಮ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಅದು ಯಾವ ರೀತಿ ಆಗೋಗ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಅಷ್ಟೊಂದು ಬಿಸಿಲು, ಅಷ್ಟೊಂದು ಹೀಟು ಹೊಡೆಯುತ್ತೆ. ಯಾಕಂದರೆ ಶೀಟ್ ಮನೆ ಅಲ್ವಾ, ಇರೋಕ್ಕೆ ಆಗಲ್ಲ. ಕೂಲರ್ ಆನ್ ಮಾಡ್ಕೊಂಡ್ರು ಅದು ಪಂಪ್ಗಿಟ್ರು, ಅದು ಪಂಪ್ಗಿಟ್ರೆ ಸಾಕು ಎಷ್ಟು ತಣ್ಣಗೆ ಗಾಳಿ ಬರುತ್ತೆ. ಈ ಹಬೆಗೆ ಅದಕ್ಕೆ ತಣ್ಣಗಿರೋ ಗಾಳಿನೂ ಬರಲ್ಲ ನಿಜ. ಅಷ್ಟೊಂದು ಇದು ಈ ಸಾರಿ ಬಿಸಿಲಿದ್ದಷ್ಟು ಇನ್ಯಾವ ಸಾರಿ ನಾನು ನೋಡಿರಲಿಲ್ಲ. ಅಷ್ಟೊಂದು ಹಬೆ ಹೊಡೆಯುತ್ತೆ, ಅಷ್ಟೊಂದು ಬಿಸಿಲಿದೆ. ಸೊ ಹಂಗಾಗಿ ಇನ್ನು ಬೆಳಿಗ್ಗೆ ನೀರು ಬಿಟ್ಟಿದ್ರಲ್ಲ, ನೀರು ಬಿಟ್ಟಿದ ತಕ್ಷಣ ಕೂಲರ್ಗೆ ಮತ್ತು ಒಳಗಡೆ ಇಟ್ಕೊಳ್ಳೋಕ್ಕೆ ಅಂದರೆ ಬಳಸ್ಕೊಳ್ಳೋಕ್ಕೆ ಅಂತಂದು ಕೊಡ, ಮತ್ತು ಈಚೆ ಕಡೆ ಪಾತ್ರೆ ತೊಳೆಯೋಕ್ಕೆ, ಬಾತ್ರೂಮ್ಗೆ ಎಲ್ಲ ಹಾಕ್ಕೊಬಿಡ್ತೀನಿ. ನೀರೆಲ್ಲ ಫಿಲ್ ಮಾಡ್ಕೊಬಿಟ್ಟು ಆಮೇಲೆ ನಾನು ಕೆಲಸಗಳು ಮುಂದುವರಿಸ್ತೀನಿ. ಸೊ ಅದಕ್ಕೆ ಅಂತಂದರೆ ಈಗ ಕೂಲರ್ಗೆಲ್ಲ ಇಟ್ಕೊಂಡಿದ್ದಾಯಿತು, ನೀರು ಇಟ್ಕೊತಾ ಇದ್ದೀನಿ. ಇನ್ನೂ ಒಂದೊಂದು ಬಿನ್ಗೆ ತುಂಬ್ದಂಗೆಲ್ಲ ತಗೊಂಡೋಗಿ ಡೈರೆಕ್ಟು ನಾನು ನಲ್ಲಿ ನೀರೇ ಹಾಕ್ಬಿಡ್ತೀನಿ. ಇನ್ನು ಡ್ರಮ್ಮಲ್ಲಿ ತೊಟ್ಟೆಯಲ್ಲಿ ಸೋಸ್ಕೊಂಡು ಹೆಂಗೆ ಮತ್ತು ಆಮೇಲೆ ಹಾಕ್ಕೊಳ್ಳೋದು ಅಂತಂದು ಬರಬೇಕಾದ್ರೆ ಫ್ರೆಶ್ ನೀರೇ ನಲ್ಲಿ ನೀರೇ ಹಾಕ್ಕೊಬಿಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಹೆಂಗೆ ವ್ಲಾಗ್ನ ಶುರು ಮಾಡಿದೆ. ಬೆಳಗ್ಗೆ ಏನೇನೆಲ್ಲ ಕೆಲಸಗಳಂದರೆ ಹೆಣ್ಮಕ್ಳಿಗೆ ನಿಜ ಹೇಳೋಕ್ಕಾಗಲ್ಲ, ಅವು ಹೇಳ್ದೇ ಇರೋಕ್ಕೂ ಆಗಲ್ಲ. ಆ ಥರ ಕೆಲಸಗಳು ಇವೆಲ್ಲ ಹೇಳೋಕ್ಕಾಗಲ್ಲ. ಕೂಲರ್ಗೆ ನೀರು ಹಾಕಿದೆ ಅಂದರೆ ನಗ್ತಾರೆ. ಆದರೆ ಅದು ಹಾಕಿ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಮಗೆ ಗೊತ್ತಾಗುತ್ತೆ. ಅಷ್ಟು ಸ್ಟ್ರಾಂಗ್ ಬಾಡಿನೂ ಅಲ್ಲ ನಂದು ಹೇಳ್ಕೊಳ್ಳೋ ಥರ. ತುಂಬ ಬಾಡಿ ಪೇನ್ಸ್ ಎಲ್ಲ ತುಂಬ ಇದೆ. ಅದರಲ್ಲಿ ನಾವು ಹೊರಗಡೆ ಓಡಾಡೋದು ಜಾಸ್ತಿ. ಹಂಗಾಗಿ ಈ ಥರ ಕೆಲಸಗಳು, ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತೀನಿ. ಆದರೆ ನಮ್ಮ ಮನೆಯವರು ನೀನೇನು ಮಾಡ್ತೀಯ ಬಾಡಿ ಪೇನ್ಸ್ ಅನ್ನೋದಕ್ಕೆ ಅಂತಂದು ಒಂದೇ ಮಾತಿಗೆ ಅಂದುಬಿಡ್ತಾರೆ. ಅವಾಗ ಎಷ್ಟು ಸಿಟ್ಟು ಬರ್ತೈತೆ ಅಂದರೆ ನನಗೆ, ಯಪ್ಪ ಇರೋದೇ ಬೇಡ ಈ ಮನೆಯಲ್ಲಿ, ಹೋಗ್ಬಿಡೋಣ, ನನ್ನ ತಮ್ಮನ ಹತ್ರ ಆದರೂ ಹೋಗಿ ಕೆಲ್ಸಕ್ಕೆ ಹೋಗೋಣ ಅನ್ನೋಷ್ಟು ಇದು ಬಂದುಬಿಡುತ್ತೆ ಮನಸ್ಸಿಗೆ. ಆದರೆ ಏನು ಮಾಡಬೇಕು, ಅನ್ನಿಸ್ಕೋಬೇಕು, ಮಾಡಬೇಕು. ಹೆಣ್ಮಕ್ಳ ಲಕ್ಷಣ ಅಷ್ಟೇ ಅಲ್ವಾ, ಎಷ್ಟು ಮಾಡಿದ್ರು ನೀನು ಏನು ಮಾಡಿದ್ಯಾ ಅಂತಂದು ಕೇಳ್ತಾರೆ ಹೆಣ್ಮಕ್ಳನ್ನ. ಹಾಗಾಗಿ ಅದರಲ್ಲಿ ನಿಮ್ಮಲ್ಲಿ ನಾನು ಒಬ್ಬಳು, ನಾನು ಅದೇ ರೀತಿನೇ ಬಯಸ್ಕೊಂಡೇ ಕೆಲಸ ಮಾಡ್ತಾಯಿರ್ತೀನಿ ಪ್ರತಿದಿನವೂ. ನಾವು ಕೆಲಸ ಮಾಡಿರೋದು ಗೊತ್ತಾಗಲ್ಲ ಅಷ್ಟೇ. ಫೈನಲಿ ನಾನು ಕೂಲರ್ಗೆ ಕಂಪ್ಲೀಟ್ ಮಾಡಿದ್ದಾಯಿತು ನೀರು ಹಾಕೋದು. ಹಲೋ ಎಲ್ಲರೂ ಹೇಗಿದ್ದೀರಾ? 10th SSLC ರಿಸಲ್ಟ್ ಬಂದು ಆಗಲೇ ಒಂದು 4-5 ಡೇಸೇ ಆಯಿತು. ನಾನು ಯಾವುದೇ ಅಪ್ಡೇಟ್ನ ಕೊಟ್ಟಿರಲಿಲ್ಲ. ರಿಯಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಹಾಕಲೇಬೇಕು ಅಂದರೆ ಇವತ್ತು ಅಪ್ಲೋಡ್ ಮಾಡಲೇಬೇಕು ಅನ್ನೋ ವೀಡಿಯೋಸು ತುಂಬ ಇತ್ತು. ಸೊ ಹಂಗಾಗಿ ನನ್ನ ಇದು ಪ್ರಮೋಷನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು 4-5 ಡೇಸ್ ನಾನು ಅಪ್ಡೇಟ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ಇರಲಿ ಬಿಡು, ಒಂದು 4-5 ದಿನ ಆದಮೇಲೆ ಹೇಳೋಣ ಅಂತಂದು ಹೇಳ್ಬಿಟ್ಟು ತುಂಬ ಕಾಯಿಸ್ದೆ ನಿಮ್ಮನ್ನು. ರಿಯಲಿ ಸಾರಿ, ನಾನು ನಿಜವಾಗ್ಲೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಮೆಂಟ್ಸ್ ತುಂಬ ಜನ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ತುಂಬ ಜನ ಮಾಡಿದ್ದೀರಾ ಕಾಮೆಂಟ್ಸು. ಅರವಿಂದ್ ರಿಸಲ್ಟ್ ಏನಾಯಿತು ಹೇಳಿ ಸಿಸ್ ಅಂತಂದು. ನಾನು ವೀಡಿಯೋದಲ್ಲೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ಕಾಮೆಂಟ್ಸ್ಗೇನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಇನ್ನೊಂದು ಬ್ಯುಸಿನೂ ಇದ್ವಿ. ಯಾಕೆಂದರೆ ಬರೀ ಫಂಕ್ಷನ್ಸೇ ಅಲ್ಲ, ಫಂಕ್ಷನ್ಸ್ ಅಂದರೆ ಬೇಕಾಗಿರೋ ವ್ಯಕ್ತಿಗಳು ಫಂಕ್ಷನ್ಸು ಆಗಿತ್ತು, ಹಾಗೆ ನನ್ನ ಪ್ರಮೋಷನ್ ವೀಡಿಯೋಸು ಆಗಿತ್ತು. ಸೊ ನನ್ನ ದುಡಿಮೆಗೆ ಸಂಬಂಧಪಟ್ಟಿರೋ ವೀಡಿಯೋಸು ಮತ್ತು ನನಗೆ ಬೇಕಾಗಿರುವಂಥ ವ್ಯಕ್ತಿಗಳ ವೀಡಿಯೋಸು ಎಲ್ಲನೂ ನಾನು ಶೂಟ್ ಮಾಡೋದಕ್ಕೆ ಸುಮಾರು ಅಂದರೆ ಒಂದು 4-5 ಡೇಸ್ ತುಂಬ ಕಷ್ಟಪಟ್ಟೆ ನಾನು ವೀಡಿಯೋಸ್ ಹಿಂದೆ. ಸೊ ಹಂಗಾಗಿ ನಾನು ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಆದ್ರೂ ಸ್ವಲ್ಪ ಜನಕ್ಕೆ ಕೋಪ ಬಂದು ಹೆಂಗ ನನಗೆ ಕಾಮೆಂಟ್ ಮಾಡಾಕಿದ್ದಾರೆ, ಶೋಕಿ ರಾಣಿ ನೀನು ತಿರುಗ್ತಾ ಇದೆಯಾ, ಸುತ್ತಾ ಇದೆಯಾ, ನಿನ್ನ ಮಕ್ಕಳು ಎಜುಕೇಷನ್ ಬೇಕಿಲ್ಲ, ನಿನಗೆ ಮಕ್ಕಳು ಭವಿಷ್ಯ ಬೇಕಿಲ್ಲ ಅಂತಂದು ಹೇಳ್ಬಿಟ್ಟು ತುಂಬ ಬೈದರು. ಯಾಕೆಂದರೆ ನಾನು ಏನೋ ಅಪ್ಡೇಟ್ ಕೊಟ್ಟಿರಲಿಲ್ಲವಲ್ಲ. ಸೊ ಹಂಗಾಗಿ ಬೇಜಾರಾಗಿರುತ್ತೆ. ಓಕೆ, ಪಾಸಿಟಿವ್ ಆಗೇ ತಗೊಳ್ಳೋಣ. ಯಾಕೆಂದರೆ ಒಬ್ರಿಬ್ರು ಅಷ್ಟು ಇದರಲ್ಲಿ ಮಾತಾಡಿದ್ರೆ ಅದು ಮನಸ್ಸಿಗೆ ಒಂದು ಸ್ವಲ್ಪ ನಾಟುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೈಡ್ ಮಾಡಾಕ್ದೆ ಕಾಮೆಂಟ್ಸು, ಆ ಥರ ಇದಾಗಿರೋವು. ಅದಕ್ಕೆ ಬಿಟ್ಟಾಕೋಣ. ನನ್ನನ್ನೇ ಇಷ್ಟಪಡೋರು ತುಂಬ ಜನ ಇದ್ದೀರಲ್ಲ, ಸೊ ಅವ್ರಿಗೋಸ್ಕರ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅರವಿಂದಂದು 10th ರಿಸಲ್ಟ್ ಬಂದುಬಿಟ್ಟು 2nd ರ್ಯಾಂಕಲ್ಲಿ ಪಾಸಾಗಿದ್ದಾನೆ. 349 ಮಾರ್ಕ್ಸ್ ಬಂದುಬಿಟ್ಟು. ಯಾಕೆಂದರೆ ನನಗೇನು ಬೇಜಾರು ಅನ್ನಿಸ್ಲಿಲ್ಲ. ಅವನ ಇರೋವಂಥ ನೆನಪಿನ ಶಕ್ತಿಗೆ, ಅವನಿಗಿರುವಂಥ ಟ್ಯಾಲೆಂಟ್ಗೆ ನಾನು ಪಾಸ್ ಆಗ್ತಾನೋ ಇಲ್ಲೋ ಅನ್ನೋ ಥರನೇ ಅಂದ್ಕೊಂಡಿದ್ದೆ. ಅದರಲ್ಲಿ ಹುಷಾರಿಲ್ದಾಗ ನೀವು ನೋಡ್ತಾ ಇರ್ಬೋದು, ಎಕ್ಸಾಮ್ ಟೈಮಲ್ಲಿ ಅವ್ನಿಗೆ ಹುಷಾರಿಲ್ಲದೆ ಆಯಿತು. 2 ಸಬ್ಜೆಕ್ಟ್ಗೆ ಅವನು ಓದೇ ಇಲ್ಲ. ಸೊ ಏನು ಸ್ಕೂಲಲ್ಲಿ ಅವನು ಓದಿದ್ನೋ ಅದರಲ್ಲೇ ಅವನು ಪಾಸ್ ಮಾರ್ಕ್ಸ್ಗೆ ಬರೆದು ಬಂದಿದ್ದ ಅಷ್ಟೇ. ಸೊ ಹಂಗಾಗಿ ತುಂಬ ಕಡಿಮೆ ಆಯಿತು. ಆದ್ರೂ ನನಗೇನು ತುಂಬ ಖುಷಿ ಆಯಿತು. ಅಮ್ಮ ನಾನು ಹಿಂಗೆ ಪಾಸ್ ಆಗಿದ್ದೀನಿ, ಹಿಂಗೆ 2nd ರ್ಯಾಂಕ್ ಬಂದಿದೆ, 349 ಮಾರ್ಕ್ಸ್ ಬಂದಿದ್ದ ತಕ್ಷಣ ಫುಲ್ಲು ಖುಷಿ ಆಗ್ಬಿಡ್ತು ನಂಗೆ ನಿಜ. ಏನಂದರೆ ನಾವು ದೂರ ಇದ್ವಿ, ವಿಡಿಯೋ ವರ್ಕ್ ಮೇಲೆ ದೂರ ಇದ್ವಿ. ಅವ್ನು ಹೇಳ್ದ. ಸೊ ಅದೇ ತುಂಬ ಖುಷಿ ಪಟ್ವಿ.
ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ. ತುಂಬ ಜನ ತುಂಬ ಚೆನ್ನಾಗಿ ಓದಿದ್ದಾರೆ ಮಕ್ಕಳು, ಸೊ ಅವ್ರನ್ನೆಲ್ಲ ನಾವು ಮೆಚ್ಚಬೇಕು. ಹಂಗಂತ ಕಡಿಮೆ ತೆಗ್ದಿರೋ ಮಕ್ಕಳಿಗೆಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ ತಂದೆ ತಾಯಿ, ಮತ್ತು ಮಕ್ಕಳಿಗೆ ಓದಕ್ಕೆ ಬರಲ್ಲ ಆ ಥರ ಏನೆಲ್ಲ ಅಂದ್ಕೋಬೇಡಿ. ಯಾಕೆಂದರೆ ಎಲ್ಲರೂ ಮಕ್ಕಳು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಇನ್ನೊಂದು ಸ್ವಲ್ಪ ಜನ ದುಡಿಮೆ ಮೇಲೆ ಆಧಾರ ಆಗಿರ್ತಾರೆ, ಯಾಕೆಂದರೆ ಅವ್ರು ದುಡಿಲೇಬೇಕಾಗಿರುವಂಥ ಸಿಚುವೇಶನ್ ಇರುತ್ತೆ. ಸೊ ಅದರಲ್ಲಿ ಮಕ್ಕಳು ಹೆಂಗೆ ಓದಿಸ್ಬೇಕು ಹಂಗೆ ಓದಿಸ್ತಾನೆ ಇರ್ತಾರೆ. ಅದ್ರ ಮೇಲೆ ಸೊ ಮಕ್ಕಳು ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಕೂಲ್ಗೆ ಸೇರಿಸಿರೋ ಮಕ್ಕಳೆಲ್ಲ ರ್ಯಾಂಕ್ ಬರಲ್ಲ, ಫಸ್ಟ್ ಕ್ಲಾಸ್ ಬರಲ್ಲ. ಸೊ ಹಂಗಂತ ನಮ್ಮ ಮಕ್ಕಳು ದಡ್ರು ಅಂತಂದು ಹೇಳ್ಬಿಟ್ಟು ಒಪ್ಕೊಳ್ಳೋಕ್ಕೂ ಆಗಲ್ಲ, ಪರವಾಗಿಲ್ಲ. ಸೊ ಒಂದು ಆ್ಯಾವ್ರೇಜ್ ಸ್ಟೂಡೆಂಟು ಅನ್ನೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಸೆಕೆಂಡ್ ರ್ಯಾಂಕಲ್ಲೇ ಪಾಸ್ ಆಗಿದ್ದಾನೆ. ನಮ್ಮ ಅರವಿಂದ್ ಸ್ಕೂಲಲ್ಲೇ ಒಂದು ಹುಡುಗ, ನನ್ನ ಫ್ರೆಂಡ್ ಮಗನೇ, ಅವನು 560 ತೆಗೆದು ಡಿಸ್ಟಿಂಕ್ಷಲ್ಲಿ ಪಾಸ್ ಆಗಿದ್ದಾನೆ. ನಿಜ ತುಂಬ ಖುಷಿ ಆಯಿತು ನನಗೆ, ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳು ಅಂತಂದು ಹೇಳ್ಬಿಟ್ಟು. ಸದ್ಯ ನನಗೆ ನನ್ನ ಮಗ ಫೇಲ್ ಆಗಲಿಲ್ಲ. ಸೊ ಪಾಸಾ ಫೇಲ್ ಅನ್ನೋದು ಒಂದು ಕನ್ಫ್ಯೂಸ್ ಜಾಸ್ತಿ ಇತ್ತು. ಇನ್ನೊಂದು ಒಂದಿಬ್ಬರು ಕಾಮೆಂಟ್ ಮಾಡಿದರು, ಇಬ್ಬರು ಮಾಡಿದರು, ನೀನು ಆದಷ್ಟು ಬರೀ ಹೊರ್ಗಡೆನೇ ಸುತ್ತಿರ್ತೀಯ, ನಿನ್ನ ಮಕ್ಕಳ ಬಗ್ಗೆ ಏನೋ ನಿನಗೆ ಕೇರ್ ಇಲ್ವಾ, ನಿನ್ನ ಮಕ್ಳ ಎಜುಕೇಷನ್ ಬೇಕಿಲ್ವಾ ನಿನಗೆ, ನೀನು ಯಾವ ತಾಯಿ ಅಂತಂದು ಹೇಳ್ಬಿಟ್ಟು ಎಲ್ಲ ಕೇಳಿದ್ರು. ಈಗ ಒಂದು ಮನೆಯಲ್ಲಿ ಬರೀ ಮಕ್ಳ ಎಜುಕೇಷನ್ ನೋಡ್ಕೊಂಡು ತಾಯಿ ಮನೆ ಕೆಲಸ ಮಾಡ್ಕೊಂಡೇ ಇರುವಂಥ ಪರಿಸ್ಥಿತಿ ಒಂದು ತಾಯಿಗಿರುತ್ತೆ. ಇನ್ನೊಂದು ಮನೆಯಲ್ಲಿ ಹೆಂಗಿರುತ್ತೆ ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದು, ಸೊ ಮಕ್ಕಳಿಗೆ ಊಟ ಆಯ್ತಾ ಅಂತ ಕೇಳೋ ಸಮೇತ ಟೈಮ್ ಇರಲ್ಲ, ಅಷ್ಟು ಬ್ಯುಸಿಯಾಗಿರುವ ಫ್ಯಾಮಿಲಿನೂ ನಾನು ನೋಡಿದ್ದೀನಿ ತುಂಬ ಜನನ. ನಮ್ಮ ಮನೇಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಕೆಲಸಗಳು ಮಾಡ್ಕೊಂಡು ನನ್ನ ಮಕ್ಳ ಎಜುಕೇಷನ್ ನೋಡ್ಕೊಳ್ಳೋ ಅಷ್ಟು ನಮಗೇನೂ ಇಲ್ಲ, ಅಂದರೆ ಅಚೀವ್ಮೆಂಟ್ ಅನ್ನೋದಿಲ್ಲ ನಮಗೆ. ಸೊ ಹಂಗಾಗಿ ನಾವು ಹೊರಗಡೆ ಹೋಗಿ ದುಡಿಲೇಬೇಕು. ಇನ್ನೊಂದು ತುಂಬ ಜನ ಕೂಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಕಂಪ್ನಿಗಳಿಗೆಲ್ಲ ಹೋಗಿ ವರ್ಕ್ ಮಾಡ್ತಾರೆ. ಅವರೆಲ್ಲ ಎನಿ ಟೈಮ್ ಮಕ್ಕಳು ನೋಡ್ಕೊಂಡು ಇರೋಕ್ಕಾಗಲ್ವಲ್ಲ. ಸೊ ಹಂಗೇನೆ ನಂದು ಇದೊಂಥರ ದುಡಿಮೆ. ನಾನು ಹೋಗ್ಬಿಟ್ಟು ವೀಡಿಯೋ ಶೂಟ್ಗೆ ಅಂತ ಹೊರಗಡೆ ಸುತ್ತಾಡಬೇಕು, ಎನಿ ಟೈಮ್ ಸುತ್ತಾನೇ ಇರ್ಬೇಕು ನಾನು. ಅದಕ್ಕೋಸ್ಕರ ನಿನ್ಗೇನು ಹೇಳೋರು ಕೇಳೋರಿಲ್ಲ, ಅತ್ತೆ ಮಾವ ಇಲ್ಲ, ಗಂಡ ಹೇಳ್ದಂಗೆ ಕೇಳ್ತಾನೆ, ಅದಕ್ಕೆ ನೀನು ಸುತ್ತಿದ್ದು ಊರೂರು ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತೀರಾ. ನಾನು ಅದೆಷ್ಟು ವೀಡಿಯೋಸಲ್ಲಿ ಹೇಳಿ ಕ್ಲಾರಿಫೈ ಮಾಡ್ಕೋಬೇಕು ನನಗೆ ಅರ್ಥ ಆಗ್ತಿಲ್ಲ. ನನ್ನ ದುಡಿಮೆನೇ ಸುತ್ತೋದು, ಊರೂರು ಸುತ್ತದೆ, ನನ್ನ ಗಂಡನ ಕರ್ಕೊಂಡು ಸುತ್ತೋದು, ವೀಡಿಯೋ ಮಾಡೋದೇ ನನ್ನ ದುಡಿಮೆ. ಅದರಿಂದ ನನಗೊಂದಿಷ್ಟು ಕಾಸು ಬರುತ್ತೆ, ಅದು ನನ್ನ ಜೀವನಕ್ಕೆ ನಮ್ಮ ಮನೆ ಖರ್ಚಿಗೆ ಆಗುತ್ತೆ. ಸೊ ಇನ್ನು ಎಷ್ಟು ಬಿಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಜನ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಆದ್ರೂ ಆ ಥರ ಕಾಮೆಂಟ್ಸ್ಗೆಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಂತಿಲ್ಲ. ಈ ನಡುವೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಧೈರ್ಯ ಅನ್ನೋದು ಬಂದಿದೆ. ಸೊ ಅಂಥವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅರ್ಥನೇ ಆಗಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇಲ್ಲ ಅಂದಮೇಲೆ ಏನು ಕೇಳಬೇಕು ಅವ್ರಿಗೆ. ಸೊ ಅರ್ಥ ಮಾಡ್ಕೊಂಡು ನೋಡೋಕೆ ತುಂಬ ಜನ ಇದ್ದೀರಾ, ನನ್ನ ಪ್ರೊಫೆಷನ್ ಇದು ಅನ್ನೋದು ತಿಳ್ಕೊಂಡಿರೋ ತುಂಬ ಜನ ಇದ್ದೀರಾ. ನಿಜ ನಿಮ್ಗೆಲ್ರಿಗೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೈ ಮುಗಿದು ಬೇಡ್ಕೊತೀನಿ. ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದು. ಅಷ್ಟು ಅದು ಬಿಟ್ಟು ನಾನು ನನ್ನ ಗಂಡನ ಬಿಟ್ಟೇನು ಒಬ್ಬಳೇ ಎಲ್ಲೂ ಸುತ್ತಾ ಇಲ್ಲ, ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡೇ ಸುತ್ತಾ ಇರೋದು. ಅದು ವೀಡಿಯೋ ಶೂಟ್ಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇದನ್ನು ನೀವು ಜಾಲಿ ಮಾಡ್ತಾವ್ರೆ, ಸುತ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ಅದು ನಾವು ದುಡಿಯೋಕ್ಕೋಸ್ಕರ ಸುತ್ತಿದ್ದೀವಿ ಹೊರತು ಎಂಜಾಯ್ ಮಾಡೋಕ್ಕೂ ಜಾಲಿ ಮಾಡೋಕ್ಕೆಲ್ಲ ಸುತ್ತಾ ಇರೋದು. ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಬೇರೆಯವ್ರ ಮನಸ್ಸು ನೋವಲ್ಲ ಅನ್ನೋದು ನನ್ನ ಅನಿಸಿಕೆ. ಅದ್ರ ಪರವಾಗಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಅಂದರೆ ಇದನ್ನೇನಂತಾರೆ ಸ್ವಲ್ಪ ಜನ, ಅದಕ್ಕೆ ನೀವೇನು ತಿಳ್ಕೊತೀರೋ ಗೊತ್ತಿಲ್ಲ. ಆಗಲಿ, ನನ್ನ ಮಗನಿಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ, ನಮಗಂತೂ ತುಂಬ ಖುಷಿ ಆಗ್ತಿದೆ. ಪರವಾಗಿಲ್ಲ, ಇನ್ನು ಮುಂದೆ ಪ್ರಿಪೇರ್ ಆಗ್ಬೋದು. ಯಾಕೆಂದರೆ ಈಗ ನಾನು ಓದಬೇಕಾದ್ರೆ ನಮ್ಮ ಮನೆಯವರು ಓದಬೇಕಾದ್ರೆ ಜಸ್ಟ್ ಪಾಸ್ ಆಗಿರೋರೆಲ್ಲ ಈಗ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ನಮ್ಮ ಮನೆಯವರು ಇಡೀ ನಮ್ಮ ತಾಲೂಕಿಗೆ ಫಸ್ಟ್ ಬಂದಿದ್ದರು, ಸೆಕೆಂಡ್ ಅನಿಸುತ್ತೆ, ಫಸ್ಟ್ ಅಲ್ಲ, ಕನ್ನಡದಲ್ಲಿ ಸೆಕೆಂಡ್ ಏನೋ ಬಂದಿದ್ರು. ಆ ಥರ ಒಂದು 5 ಮೆಂಬರ್ಸ್ಗೆ ಸನ್ಮಾನ ಮಾಡಿದ್ರಂತೆ. ಅದು ಹೋಲಿಸ್ಕೊಂಡ್ರೆ ನಮ್ಮ ಮನೆಯವ್ರು ಈಗ ಮಾಡ್ತಾರೆ ವರ್ಕ್ಗೂ ಅವ್ರು ಓದಿರೋದಕ್ಕೂ ಸಂಬಂಧನೇ ಇಲ್ಲ. ನಾನು ಅದನ್ನು ಜಡ್ಜ್ ಮಾಡಲ್ಲ, 10th ರಿಸಲ್ಟ್ ಮೇಲೆ ಜಡ್ಜ್ ಮಾಡಲ್ಲ. ನೋಡೋಣ ಮುಂದಕ್ಕೆ. ಈಗ ಫಸ್ಟ್ ಪಿ ಯಿಂದ ಮತ್ತೆ ಕಷ್ಟಪಟ್ಟರೆ ಆರಾಮಾಗಿ ಒಂದು ಲೈಫು, ಒಂದು ಒಳ್ಳೆ ಮಾರ್ಕ್ಸು, ಒಂದು ಲೈಫ್ ಮೂಡಿಸ್ಕೋಬೋದು ಅಂತ ನನ್ನ ಅನಿಸಿಕೆ. ಆದರೆ ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ ಈಗ ಫಸ್ಟ್ ಪಿ ಯು ಸಿಗೆ. ನಾರ್ಮಲಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಲ್ಲ, ಒಳ್ಳೆ ಸ್ಕೂಲ್ಗೆ ನೋಡಿಬಿಟ್ಟು ಒಳ್ಳೆ ಕಾಲೇಜ್ಗೆ ಹಾಕ್ತೀವಿ. ಅದಕ್ಕೆ ಫೇಲ್ ಅಂತೂ ಆಗಿಲ್ಲ, ತುಂಬ ಖುಷಿ ಆಯಿತು. ನಾನೇನೋ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಮಗ ಸೆಕೆಂಡ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ ಅಂತಂದು ಹೇಳ್ಬಿಟ್ಟು. ಸಾಕು, ನನಗೆ ಫೇಲ್ ಆಗ್ದೇ ಆ ಥರ ಪಾಸ್ ಆಗಿದ್ದಾನೆ, ತುಂಬ ಖುಷಿ ಕೊಡ್ತು. ಈ ವಿಚಾರನ ನಿಮಗೆ 3 ಡೇಸಿಂದ ಹಂಚ್ಕೊಳ್ಳೋಣ, ಹೇಳ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಮಾಡೋದು, ಪ್ರಮೋಷನ್ಸ್ ಅವರು ಇಲ್ಲ ನಮ್ದು ಈಗಲೇ ಅಪ್ಲೋಡ್ ಆಗಬೇಕು ಅಂದರೆ ಅದು ಡೈಲಿ 1 ವೀಡಿಯೋ ನಾನು ಅಷ್ಟೇ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ. ಹಂಗಂತ 2 ವೀಡಿಯೋ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ 3-4 ಡೇಸ್ ವೆಯ್ಟ್ ಮಾಡಿ ಈಗ ಹಾಕಿದ್ದೀನಿ. ಇಷ್ಟೇ ರೀಸನ್, ಇನ್ನೇನೇ ಇಲ್ಲ. ಅದು ಬಿಟ್ಟು ಮಕ್ಕಳು ಬೇಕಿಲ್ಲ, ಅವಳಿಗೆ ಎಜುಕೇಷನ್ ಬೇಕಿಲ್ಲ, ಮತ್ತು ಮಕ್ಳು ರಿಸಲ್ಟ್ ಬೇಕಿಲ್ಲ ಅಂತಂದು ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ಇಷ್ಟೇ ರೀಸನ್ನು. ಅದು ಬಿಟ್ಟು ಬೇಗ ದುಡುಕ್ಬಿಟ್ಟು ಒಂದೊಂದು ಕಾಮೆಂಟ್ ಹಾಕಕ್ಕೆ ಬರಬೇಡ್ರಿ. ಎಲ್ರಿಗೂ ಮಕ್ಕಳು ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನಾವು ಇಷ್ಟೊಂದೆಲ್ಲ ಮಾಡ್ತಿದ್ದೀವಿ ಅಂದರೆ ಮಕ್ಳಿಗೋಸ್ಕರ ತಾನೇ, ಯಾರಿಗೋಸ್ಕರ ಮಾಡ್ತೀವಿ ಹೇಳಿ, ನೀವೇ ಅರ್ಥ ಮಾಡ್ಕೊಳ್ಳಿ.
ಸೊ ನಮಗೆ ಮಕ್ಕಳೇ ಇಂಪಾರ್ಟೆಂಟ್. ಯಾವ ತಂದೆ ತಾಯಿನೂ ಕೆಟ್ಟೋರಲ್ಲ, ಎಲ್ರಿಗೂ ಮಕ್ಳ ಎಜುಕೇಷನು, ಮಕ್ಕಳ ಲೈಫು, ಮಕ್ಳಿಗೋಸ್ಕರನೇ ದುಡಿದು ಇಷ್ಟೊಂದು ಕಷ್ಟಪಡ್ತಾ ಇರೋದೆಲ್ಲ ತಂದೆ ತಾಯಿನೂ. ಅಷ್ಟು ಸುಲಭವಾಗಿ ಅದು ಯಾಕೆ ಮಾತಾಡ್ತಾರೆ ನನಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳೋಣ ಅಂತಂದು ಹೇಳ್ಬಿಟ್ಟು ಬಂದೆ ಇವತ್ತು ಕ್ಯಾಮ್ರಾ ಮುಂದೆ. ಇಷ್ಟೇ ಫೈನಲ್ ನನ್ನ ಮಗನ ರಿಸಲ್ಟ್ ನಿಮಗೆ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟು ಫಸ್ಟ್ PU ಇಂದ ಒಳ್ಳೆ ಕಾಲೇಜ್ಗೆ ಹಾಕ್ಬಿಟ್ಟು ಸ್ವಲ್ಪ ಎಜುಕೇಷನ್ ಕೊಡ್ಸೋಣ ನಮ್ಮ ಕೈಲಾದ ಮಟ್ಟಿಗೆ. ಅವರ ಟ್ಯಾಲೆಂಟ್ ಮೇಲೆ ಅವರು ಮುಂದೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನನಗೇನು ಇನ್ನೊಂದು ಎಲ್ಲ ಓದೋದ್ರಿಂದನೇ ಸಾಧ್ಯ ಅನ್ನೋದು ನನಗಿಲ್ಲ. ಒಂದು ನಾಲೆಡ್ಜ್ ತಿಳ್ಕೊಬೇಕು, ಒಂದು ನಾಲೆಡ್ಜ್ ಪಡ್ಕೋಬೇಕು ಅನ್ನೋದೇ ನನಗೂ ನಮ್ಮ ಮನೆಯವ್ರಿಗೆ ಇಬ್ರಿಗೂ. ಅದು ಬಿಟ್ಟು ಓದಿ ಇವನೇನಾದರೂ ಒಂದು ಕೆಲಸ ತಗೋಬೇಕು, ಅದರಿಂದ ಒಂದು ದುಡಿಬೇಕು ಅನ್ನೋದು ನಾವು ಕನಸಲ್ಲೂ ಅಂದ್ಕೊಂಡಿಲ್ಲ. ಒಂದು ನಾಲೆಡ್ಜ್ ಇಂಪ್ರೂವ್ ಆದರೆ ಸಾಕು. ಒಂದು ಡಿಗ್ರಿ ಈ ಥರ ಎಲ್ಲ ಮಾಡ್ಕೊಂಡ್ರೆ ಒಂದು ನಾಲೆಡ್ಜ್ ಇರುತ್ತಲ್ಲ. ಸೊ ಎಜುಕೇಷನ್ ಮಾಡಿದ್ರೆ ಇಷ್ಟೇ ನಮ್ಮ ಇದಿರೋದು. ಸೊ ಅಷ್ಟು ಸುಮ್ಮನೆ ಜಸ್ಟ್ ಪಾಸ್ ಹಾಕ್ಕೊಂಡು ಹೋದ್ರೂ ಸಾಕು, ನಮಗೆ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನ ರಿಸಲ್ಟು ನಿಮಗೆ ಗೊತ್ತಾಯ್ತಲ್ಲ, ಫೇಲ್ ಅಂತೂ ಆಗಿಲ್ಲ, ಸೆಕೆಂಡ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ. ಓಕೆ, ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.